ನಮಸ್ಕಾರ ಆತ್ಮೀಯ ಸುರಪುರ ತಾಲೂಕಿನ ಮತ್ತು ಹುಣಸಗಿ ತಾಲೂಕಿನ ಶಿಕ್ಷಕ ಮಿತ್ರರೇ. ಇವತ್ತು ಮಧ್ಯಾಹ್ನ ಹೊತ್ತು 2:30ಯಿಂದ 5 ಗಂಟೆವರೆಗೆ ಒಂದು ಮೀಟಿಂಗನ್ನು ನಮ್ಮ ಇಲಾಖೆಯಿಂದ ಮಾಡಿದರು. ಆ ಮೀಟಿಂಗಲ್ಲಿ ಟೀಚ್ಮೆಂಟ್ ಆ್ಯಪ್ನ ಕುರಿತು ಮಾಹಿತಿಯನ್ನು ತಿಳಿಸೋಕ್ಕೆ ನನಗೆ ಸೂಚಿಸಿದ್ದರು. ಆ ಒಂದು ಸಭೆಯಲ್ಲಿ ಸ್ವಲ್ಪ ಸಮಯದ ಅಭಾವದಿಂದಾಗಿ ನಾನು ಬಹಳ ವೇಗವಾಗಿ ಟೀಚ್ಮೆಂಟ್ ಆ್ಯಪ್ನ ಕುರಿತು ತಿಳಿಸಿದೆ. ಈಗ ನಿಧಾನವಾಗಿ ಅಂದರೆ ನಿಮ್ಗೆ ತಿಳಿಯುವಂತಹ ರೀತಿಯಲ್ಲಿ ಈ ಒಂದು ಟೀಚ್ಮೆಂಟ್ ಆ್ಯಪ್ ಹೇಗೆ ನಾವು ಬಳಸ್ಬೋದು, ಅದರ ಮತ್ತು ಯಾವ ರೀತಿ ಕ್ಲಾಸನ್ನು ನಡೆಸ್ಬೋದು ಅನ್ನೋದನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಈಗ ನೋಡಿ, ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರ್ಗೆ ಹೋಗಬೇಕು. ಅದಾದ ನಂತರ ಟೀಚ್ಮೆಂಟ್ ಅಂತೇಳಿ ಅಲ್ಲಿ ಟೈಪ್ ಮಾಡಿ, ಅಥವಾ ಈಗಾಗಲೇ ನಾನು ಹಾಕಿದ್ದೀನಿ, ಹಾಗಾಗಿ ಟೀಚ್ಮೆಂಟ್ ಆ್ಯಪ್ ಇದೆ. ಈಗ ನಾನು ಟೀಚ್ಮೆಂಟನ್ನು ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಇನ್ಸ್ಟಾಲ್ ಅಂತೇಳಿ ಬಂದಿದೆ, ಇನ್ಸ್ಟಾಲ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಈ ಟೀಚ್ಮೆಂಟ್ ಆ್ಯಪು ಇನ್ಸ್ಟಾಲ್ ಆಗುತ್ತೆ. ಇದು ಒಂದು ಸುಮಾರು 14 ಮೆಗಾಬೈಟ್ಸ್ ಇರುವಂತಹ MB ಇರುವಂತಹ ಒಂದು ಆ್ಯಪು. ಈ ಟೀಚ್ಮೆಂಟ್ ಆ್ಯಪನ್ನು ಬಳಸಿ ನಾವು ಶಿಕ್ಷಕ ಮಿತ್ರರು ನಾವು ವೃತ್ತಿಯ ನೈಪುಣ್ಯತೆಯನ್ನು ಹೆಚ್ಚು ಮಾಡ್ಕೋಬೋದು. ಜೊತೆಗೆ ನಮ್ಮ ಮಕ್ಕಳನ್ನು ಸಹ ನಾವು ನಮ್ಮ ಆನ್ಲೈನ್ ಕ್ಲಾಸ್ ಕಡೆಗೆ ಅವರನ್ನು ಸಹ ಸೆಳೆಯಬಹುದು. ಹಾಗಾಗಿ ಈ ಒಂದು ಟೀಚ್ಮೆಂಟ್ ಆ್ಯಪು ನಮ್ಮ ಶಿಕ್ಷಕ ಮಿತ್ರರಿಗೆ ಬಹಳ ಒಂದು ಉಪಯೋಗಕ್ಕೆ ಬರುತ್ತೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ, ನೋಡಿ ಈಗ ಟೀಚ್ಮೆಂಟ್ ಆ್ಯಪು ಓಪನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಟೀಚ್ಮೆಂಟ್ ಆ್ಯಪ್ ಓಪನ್ ಆಗುತ್ತೆ. ಈಗ ನಮಗೆ ಮೊದಲನೇದಾಗಿ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಕೇಳ್ತದೆ. ವಿಚ್ ಲ್ಯಾಂಗ್ವೇಜ್ ಡೂ ಯು ಪ್ರಿಫರ್ ಅಂತೇಳಿ. ನಾವು ಇಂಗ್ಲೀಷ್ ಆದರೂ ಕೊಡ್ಬೋದು, ಅಥವಾ ಕನ್ನಡನಾದರೂ ಕೊಡ್ಬೋದು, ಅಥವಾ ಬೇರೆ ಬೇರೆ ಭಾಷೆಗಳಿದ್ದಾವೆ ಇಲ್ಲಿ. ಆದರೆ ನಮ್ಮ ಕರ್ನಾಟಕ ರಾಜ್ಯ ಜೊತೆಗೆ ಆಡಳಿತ ಭಾಷೆ ಕನ್ನಡ ಆಗಿರೋದ್ರಿಂದ ಕನ್ನಡವನ್ನು ನಾನು ಆಯ್ಕೆ ಮಾಡ್ಕೊಳ್ತೀನಿ. ಆಯ್ಕೆ ಮಾಡಿಕೊಂಡ ನಂತರ ಕಂಟಿನ್ಯೂ ಅದನ್ನು ಕ್ಲಿಕ್ ಮಾಡ್ತೀವಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡಿ ಟೀಚ್ಮೆಂಟ್ ಅಂತೇಳಿ ಮೇಲೆ ಇದೆ. ಜೊತೆಗೆ ಇಲ್ಲಿ ಪ್ರಾರಂಭಿಸೋದಕ್ಕಿಂತ ಮುಂಚೆ ನಾವು ಮೊಬೈಲ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಮೊಬೈಲ್ ಸಂಖ್ಯೆನೇ ನೋಡಿ, ನನ್ನ ಮೊಬೈಲ್ ಸಂಖ್ಯೆಯನ್ನು ಹಾಕ್ತಾಯಿದ್ದೀನಿ. OTP ಕೇಳ್ತಾ ಇದೆ. OTP ಕಳುಹಿಸು, ಅದನ್ನು ಕ್ಲಿಕ್ ಮಾಡಬೇಕು. ಈಗ OTP ಆಲ್ರೆಡಿ ಬಂದಿದೆ ನೋಡಿ. OTP ಆಟೋಮೆಟಿಕ್ಕಾಗಿ OTP ಸಹ ಆ ಒಂದು ಆ್ಯಪ್ ಪಡೆದುಕೊಂಡ ನಂತರ ನೋಡಿ, ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಅಂತೇಳಿದೆ. ಅದನ್ನು ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಮುಂದಿನ ಅಂತ ಮಾಡ್ತೀನಿ, ಅಥವಾ ಬಿಟ್ಟು ಬಿಡಿ, ಅದನ್ನು ಸ್ಕಿಪ್ ಆದರೂ ಮಾಡ್ಬೋದು, ಅಥವಾ ಮುಂದಿನ. ಇದಾದ ನಂತರ ಪಡೆಯಿರಿ ಅಥವಾ ಹೊಂದಿಸಿ. ನೋಡಿ, ಈಗ ನಾನು ಆಲ್ರೆಡಿ ಈ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿ, ಜೊತೆಗೆ ನಾನು ಆನ್ಲೈನ್ ಕ್ಲಾಸ್ನೂ ಸಹ ಮಾಡ್ತಾ ಇರೋ ಕಾರಣಕ್ಕಾಗಿ ನಾನು ತರಗತಿಯನ್ನು ಸೇರಿಸಿದ್ದೀನಿ, ಜೊತೆಗೆ ವೇಳಾಪಟ್ಟಿಯನ್ನು ಸೇರಿಸಿದ್ದೀನಿ, ಜೊತೆಗೆ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿ ಆ ವಿದ್ಯಾರ್ಥಿಗಳನ್ನು ಸಹ ನಮ್ಮ ಟೀಚ್ಮೆಂಟ್ ಆ್ಯಪ್ಗೆ ಡೌನ್ಲೋಡ್ ಮಾಡಿಸಿ ಆ ವಿದ್ಯಾರ್ಥಿಗಳನ್ನು ಸಹ ನಮ್ಮ ಆನ್ಲೈನ್ ಕ್ಲಾಸಲ್ಲಿ ತಗೊಂಡು ಬಂದಿದ್ದೀನಿ. ಈಗ ನೋಡಿ, ತರಗತಿಯನ್ನು ರಚಿಸಿ ಅಂತೇಳಿ ಮೇಲೆ ಕಾಣ್ತಾ ಇರ್ಬೋದು ನಿಮಗೆ ಬಲಗಡೆ. ಅದನ್ನು ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ನಂತರ ಕ್ಲಾಸ್ ರೂಮ್ ಹೆಸರನ್ನು ಎಂಟರ್ ಮಾಡಿ. ನೋಡಿ, ನಾನು 1ನೇ ಕ್ಲಾಸ್ ಅಂತ ಹಾಕ್ತೀನಿ. ಫಸ್ಟ್ ಸ್ಟ್ಯಾಂಡರ್ಡ್. ನೋಡಿರಿ, ನನ್ನ ಕ್ಲಾಸ್ ರೂಮ್ನ ಹೆಸರು ಫಸ್ಟ್ ಸ್ಟ್ಯಾಂಡರ್ಡ್. ವಿಷಯವನ್ನು ನಮೂದಿಸಿ. ಯಾವ ವಿಷಯ, ನೀವು ಯಾವ ವಿಷಯ ಹೇಳ್ತೀರಿ ಆ ವಿಷಯನ ಹಾಕ್ಬೋದು. ಇಲ್ಲಾಂದರೆ ಆಲ್ ಸಬ್ಜೆಕ್ಟ್ಸ್ ಅಂತ ALL ಹೊಡೆದ್ಬಿಟ್ರೆ ಆಲ್ ಸಬ್ಜೆಕ್ಟ್ಸ್ ಬರುತ್ತೆ. ಆಲ್ ಸಬ್ಜೆಕ್ಟ್ಸನ್ನು ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನೀವು ಟೀಚ್ಮೆಂಟ್ ಅನ್ನು ಬಳಸಲು ಬಯಸುತ್ತೀರಾ ಅಂತ ಕೇಳ್ತಾರೆ. ಹೌದು, ಬಳಸಲು ಬಯಸ್ತಾ ಇದ್ದೀವಿ. ಟ್ಯೂಷನ್, ಕೋಚಿಂಗ್ ಕ್ಲಾಸಸ್ ಅಥವಾ ಶಾಲೆ ಇನ್ಸ್ಟಿಟ್ಯೂಟ್ ಕ್ಲಾಸಸ್ ಅಂತ ಇದೆ, ಹವ್ಯಾಸ ಅಥವಾ ಇತರೆ ಕ್ಲಾಸಸ್ ಅಂತ ಕೇಳ್ತಾ ಇದೆ. ಈ ಮೂರರಲ್ಲಿ ನಾವು ಶಾಲೆ ಅಥವಾ ಇನ್ಸ್ಟಿಟ್ಯೂಟ್ ಕ್ಲಾಸಸ್ ಅಂತೇಳಿ ಅದನ್ನು ಕ್ಲಿಕ್ ಮಾಡ್ತೀನಿ. ಅದು ಮಾಡಿದ ನಂತರ ತರಗತಿಯನ್ನು ರಚಿಸಿದ ನಂತರ ನೋಡಿರಿ, 1ನೇ ತರಗತಿಯನ್ನು ನಾನು ರಚನೆ ಮಾಡಿದೆ. ಅದಾದ ನಂತರ ನನಗೇನು ಕಾಣುತ್ತೆ ಮೇಲ್ಗಡೆ ಅಂದರೆ ನೋಡಿ, ಮೇಲ್ಗಡೆ ನೋಡಿರಿ, ಸಾರಾಂಶ, ಸ್ಟೂಡೆಂಟ್ಸ್, ರೆಕಾರ್ಡಿಂಗ್ಸ್, ಪರೀಕ್ಷೆಗಳು, ಚಾಟ್, ಸೂಚನಾ ಫಲಕ, ಅಸೈನ್ಮೆಂಟ್ಸ್, ಸ್ಟಡಿ ಮೆಟೀರಿಯಲ್ಸ್ ಇವೆಲ್ಲವೂ ಸಹ
ಕಾಣಿಸ್ತಾ ಇದ್ದೇವೆ. ನಾನು ಸಾರಾಂಶನ ಇದು ಮಾಡ್ತೀನಿ. ಮಾಡಿದ ನಂತರ ಏನದ ಇಲ್ಲಿ ವಿಷಯ ಆಲ್ ಸಬ್ಜೆಕ್ಟ್ಸ್ ಇದೆ. ಆಮೇಲೆ ಕ್ಲಾಸ್ ರೂಮ್ ಐ ಡಿ ಇದೆ. ಕ್ಲಾಸ್ ರೂಮ್ ಐ ಡಿ 9 ಡಿಜಿಟ್ನ ಐ ಡಿ ಇರ್ತದೆ. ಈಗ ಮಕ್ಕಳನ್ನು ನಾವು ಫೀನೂ ಸಹ ಹಾಕ್ಬೋದು, ವೇಳಾಪಟ್ಟಿನೂ ಹಾಕ್ಬೋದು. ಆ್ಯಡ್ ಟೈಮ್ ಟೇಬಲ್ ಅಂತ ಇದೆ, ವೇಳಾಪಟ್ಟಿ ಟೈಮ್ ಟೇಬಲ್ನೂ ಸಹ ಹಾಕ್ಬೋದು. ಟೈಮ್ ಟೇಬಲ್ ನೋಡಿರಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಲ್ಲ ಇದೆ, ಎಲ್ಲ ವಾರಗಳಿದೆ. ಇದರಲ್ಲಿ ನೀವು ಯಾವ ಟೈಮಿಗೆ ನೀವು ಆನ್ಲೈನ್ ಕ್ಲಾಸ್ ಮಾಡ್ತೀರಿ, 9 ಗಂಟೆಯಿಂದ 10 ಗಂಟೆನ ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಬೇಕು. ಅಥವಾ ಮಧ್ಯಾಹ್ನ 2 ಗಂಟೆಯಿಂದ ನೋಡಿರಿ, ಅಪರಾಹ್ನ 2 ಗಂಟೆ 2ರಿಂದ ಓಕೆ 3ರವರೆಗೆ ಮಾಡ್ತೀರಿ. ಓಕೆ, ಇದಾಯಿತು. ಇದಾದ ನಂತರ ತನ್ನಿಂದ ತಾನೇ ಮಂಗಳವಾರ ಬಂತು, ಬುಧವಾರ ಬಂತು, ಗುರುವಾರ ಬಂತು. ನೋಡಿ, ಇದನ್ನು ನಾವು ಕ್ಲಿಕ್ ಮಾಡಿದರೆ ಸಾಕು, ಪಕ್ಕದಲ್ಲಿರುವಂಥ ಐಕಾನ್ ಕ್ಲಿಕ್ ಮಾಡಿದರೆ, ಬಟನ್ ಕ್ಲಿಕ್ ಮಾಡಿದರೆ ಆಯಿತು, ತಾನಾಗಿ ತೊಗೊಳ್ತದೆ. ನಾನು ನೋಡಿರಿ 5 ದಿನಗಳವರೆಗೆ ನಾನು ಕ್ಲಾಸನ್ನು ಟೈಮ್ ಟೇಬಲ್ನ ಸೆಟ್ ಮಾಡಿದ್ದೀನಿ. ಈಗ ಟೀಚರ್ನ ಬಗ್ಗೆ ಅಂತ ಇದೆ. ಟೀಚರ್ನ ಬಗ್ಗೆ ಅಂದರೆ ಇಲ್ಲಿ ಹೆಸರು ಬರುತ್ತೆ. ಹೆಸರು ನಾವು ಆಲ್ರೆಡಿ ಹಾಕಿದ್ದೀವಲ್ಲ, ಹೆಸರು ಬರುತ್ತೆ. ಈಗ ಇಲ್ಲಿ ನಿಮಗೆ ಎಷ್ಟು ವರ್ಷಗಳ ಅನುಭವ ಇದೆ ಅದನ್ನು ಹಾಕ್ಬೋದು. ಅದನ್ನು ಹಾಕಿ ನಂತರ ಏನದ ಅದನ್ನು ನಾವು ಸಬ್ಮಿಟ್ ಕೊಡ್ಬೋದು. ಇದಾದ ನಂತರ ಕ್ಲಾಸ್ ಬಗ್ಗೆನೂ ಹಾಕ್ಬೋದು. ಕ್ಲಾಸ್ ಬಗ್ಗೆ ಯಾವ ಕ್ಲಾಸ್ ನೀವು ಇದನ್ನು ಮಾಡ್ತೀರಿ, ಯಾವ ಕ್ಲಾಸ್ ಇರ್ತದೆ ಅದು ಮಕ್ಕಳಿಗೆ ಸಹ ಗೊತ್ತಾಗುತ್ತೆ. ಇದಾದ ನಂತರ ಮಕ್ಕಳಿಗೆ ನಾವು ಆಹ್ವಾನಿಸಬೇಕಾಗಿದೆ. ಈಗ ಆಹ್ವಾನಿಸಬೇಕಾಗಿದೆ ಅಂದರೆ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಏನದ ಕೆಳಗಡೆ ಹಂಚಿಕೊಳ್ಳಿ ವ್ಯಾಟ್ಸಪ್ ಅಂತೇಳಿ ಬಂದಿದೆ. ಈ ವ್ಯಾಟ್ಸಪ್ ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಅದನ್ನು ಕ್ಲಿಕ್ ಮಾಡಿದ ನಂತರ ನಾವು ಯಾರಿಗೆ ಕಳಿಸ್ಬೇಕು, ವ್ಯಾಟ್ಸಪ್ ಓಪನ್ ಆಯಿತು. ವ್ಯಾಟ್ಸಪ್ ಓಪನ್ ಆದ ನಂತರ ನೋಡಿರಿ, ನಾನು ಇಲ್ಲಿ ನಮ್ಮ ಮಿತ್ರರಿಗೆ ಕಳಿಸ್ತಾ ಇದ್ದೀನಿ. ಸರಿ, ಈಗ ಅದನ್ನು ಕಳಿಸಿದ್ದೀನಿ ಅವರಿಗೆ. ಅದನ್ನು ಕಳಿಸಿದ ನಂತರ ಅವರು ಏನು ಮಾಡ್ತಾರೆ ಅಂದರೆ, ಅವರು ಆ ಲಿಂಕನ್ನು ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ಕೂಡಲೇ ಅವರಿಗೆ ಆ್ಯಪ್ ಓಪನ್ ಮಾಡ್ಕೊಳ್ಳೋಕ್ಕೆ ಕೇಳ್ತದೆ, ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ಕೇಳ್ತದೆ. ಅವರು ಇನ್ಸ್ಟಾಲ್ ಮಾಡ್ತಾರೆ. ಇನ್ಸ್ಟಾಲ್ ಮಾಡಿದ ನಂತರ ಇಲ್ಲಿ ಕ್ಲಾಸ್ ರೂಮ್ ಐ ಡಿ ಇದೆಯಲ್ಲ, ಈ ಕ್ಲಾಸ್ ರೂಮ್ ಐ ಡಿಯನ್ನು ಅವರು ನಮೂದಿಸಬೇಕು. ಈಗ ಮಕ್ಕಳಿಗೆ ನಾವು ಇದನ್ನು ವಿದ್ಯಾರ್ಥಿಗಳಿಗೆ ಆಹ್ವಾನಿಸಿದ ನಂತರ ಅವರು ಆ್ಯಪನ್ನು ಟೀಚ್ಮೆಂಟ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಆ ವಿದ್ಯಾರ್ಥಿಗಳು 9 ಡಿಜಿಟ್ನ ಒಂದು ಕ್ಲಾಸ್ ರೂಮ್ ಐ ಡಿ ಇಲ್ಲ, ಅದನ್ನು ಹಾಕಿ ಅವರು ಇದರಲ್ಲಿ ಟೀಚ್ಮೆಂಟ್ ಆ್ಯಪಲ್ಲಿ ಈ ಆನ್ಲೈನ್ ಕ್ಲಾಸಲ್ಲಿ ಜಾಯ್ನ್ ಆಗ್ಬೋದು. ಈಗ ಇಷ್ಟೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಲೈವ್ಗೆ ಹೋಗಿ ಅಂತ ಇದೆ ಇಲ್ಲಿ ಕೆಳಗಡೆ. ಈಗ 1ನೇ ಕ್ಲಾಸಿಗೆ ನಾವು ಲೈವ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಅಥವಾ ನಾನು ಈಗ ಬೇರೆ ಕ್ಲಾಸಿಂದ ಈಗಾಗಲೇ ಹಾಕ್ಕೊಂಡಿದ್ದೀನಿ. ಇಲ್ಲೆಲ್ಲ ಇಂದಿನ ವೇಳಾಪಟ್ಟಿ ತೋರಿಸ್ತದೆ. 2ನೇ ಕ್ಲಾಸು, 3ನೇ ಕ್ಲಾಸು, ಹೀಗೆಲ್ಲ ನಾನು 5ನೇ ಕ್ಲಾಸ್ವರೆಗೆ ಶಾಲೆ ಇರೋದ್ರಿಂದ 5ನೇ ಕ್ಲಾಸ್ವರೆಗೆ ಮಾಡ್ಕೊಂಡಿದ್ದೀನಿ. ಈಗ ನಾನು 2ನೇ ಕ್ಲಾಸಿನವರಿಗೆ ಕ್ಲಾಸ್ ತೊಗೋಬೇಕಾಗಿದೆ ಅಂದರೆ 2ನೇ ಕ್ಲಾಸ್ ಇಲ್ಲಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಬೇಕು, ಲೈವ್ಗೆ ಹೋಗ್ಬೇಕು. ಈಗ 4ಗೆ ಲೈವ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಈಗ ನೋಡಿ 4ನೇ ಕ್ಲಾಸ್. ಈಗ ಅಲೋ ಅಂತ ಕೇಳ್ತಾ ಇದೆ, ಅಲೋ ಅಥವಾ ಡೆನಿ ಅಂತೇಳಿ. ಟೀಚ್ಮೆಂಟ್ ಅಂದರೆ ವಿಡಿಯೋ ಮತ್ತು ಪಿಕ್ಚರ್ಸ್ ಶೇರ್ ಮಾಡ್ಕೊಳ್ಳೋಕ್ಕೆ ಅನುಮತಿ ಕೇಳ್ತಾ ಇದೆ. ಅನುಮತಿಯನ್ನು ಕೊಡೋಣ. ಅನುಮತಿ ಕೊಟ್ಟ ನಂತರ ಓಪನ್ ಆಯಿತು ನಮ್ಮ ಆ್ಯಪು, ಟೀಚ್ಮೆಂಟ್ ಆ್ಯಪ್ ಏನದ ಲೈವ್ ಕ್ಲಾಸು ಓಪನ್ ಆಯಿತು. ಈಗ ಲೈವ್ ಕ್ಲಾಸಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ, ಲೈವ್ಗೆ ಹೋಗಿ ಅಂತೇಳಿ ಇನ್ನೂ ಹೋಗಿಲ್ಲ ನೀವು. ಈಗ ಲೈವ್ಗೆ ಹೋಗೋದಕ್ಕಿಂತ ಮುಂಚೆ ನೀವು ಬೇಕಂದರೆ ನಿಮ್ಮ ಮೈಕನ್ನು ಆಫ್ ಮಾಡ್ಕೋಬೋದು. ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ವಿಡಿಯೋ ಆಫ್ ಆಯಿತು. ಈಗ ಇದನ್ನು ಸಹ ನಾವು ಆಫ್ ಮಾಡ್ಕೋಬೋದು. ಈಗ ವಿಡಿಯೋ ಆನ್ ಮಾಡಿದ್ದೀನಿ. ಈಗ ನೋಡಿರಿ, ಪೋರ್ಟ್ರೇಟ್ ಅಂತೇಳಿ ಕೆಳಗಡೆ ಇದೆ, ಅದನ್ನು ಸಹ ಮಾಡ್ಕೋಬೋದು. ಈಗ ಕೆಳಗಡೆ ಲೈವ್ಗೆ ಇದೆ, ಲೈವ್ ಕ್ಲಿಕ್ ಮಾಡ್ತೀನಿ. ಈಗ ಲೈವ್ಗೆ ಬಂದಿದ್ದೀನಿ. ಈಗ ಲೈವ್ಗೆ ಬಂದ ನಂತರ ಈಗ ನೋಡಿರಿ, ಇಲ್ಲಿ ಅಲ್ಲಿ ಮೇಲೆ ಸ್ಕ್ರೀನ್ ಟಚ್ ಮಾಡಿರಿ. ಸ್ಕ್ರೀನ್ ಟಚ್ ಮಾಡಿದ ಕೂಡಲೇ ಸಾಕು, ಈ ರೀತಿ ಬರುತ್ತೆ. ಈ ರೀತಿ ಬಂದ ನಂತರ ಈಗ ನೋಡಿ, ರೆಕಾರ್ಡ್ ಅಂತ ಹೇಳಿ ಕೆಳಗಡೆ ತೋರಿಸ್ತಾ ಇದೆ. ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು. ಈಗ ಇದನ್ನು ಮತ್ತೊಂದ್ಸಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಮೈಕ್ ಅಂತ ಇದೆ ಮತ್ತು ವಿಡಿಯೋ ಅಂತ ಇದೆ. ಮಕ್ಕಳ ಜೊತೆ ಮಾತಾಡಬೇಕಾದ್ರೆ ನಾವು ಮೈಕ್ ಹಾಕ್ಕೊಂಡು ಮಾತಾಡಬೇಕು. ಇಲ್ಲ ವಿಡಿಯೋ ನಾವು ಶೇರ್ ಮಾಡ್ತಿದ್ರೆ ವಿಡಿಯೋವನ್ನು ನಾವು ಶೇರ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಇನ್ನೊಂದು ಇದೆ, ಶೇರ್ ಅಂತ ಇದೆ, ಹಂಚಿಕೊಳ್ಳಿ ಅಂತ ಇದೆ. ಏನನ್ನು ಹಂಚ್ಕೊಳ್ಬೋದು, ನಾವು ಪಾಠ ಮಾಡಬೇಕಾದ್ರೆ ನಾವು ಅವರಿಗೆ ಬೋರ್ಡ್ ಮೇಲೆ ನಾವು ಬಳಸಬೇಕಾಗಿತ್ತು ಅಂದರೆ ನಾವೇನು ಮಾಡಬೇಕು, ವೈಟ್ ಬೋರ್ಡನ್ನು ಬಳಸ್ಕೊಳ್ಬೇಕು. ರೈಟ್, ಇಲ್ಲಿ ಕೆಳಗಡೆ ಪೆನ್ ಅಂತ ಇದೆ, ಹೈಲೈಟ್, ಎರೇಸರ್, ಪಠ್ಯ, ಹೆಚ್ಚು ಅಂದರೆ ಮೋರ್ ಅಂತ ಇದೆ.
ಇಲ್ಲಿ ನಾನು ಪೆನ್ನನ್ನು ಆಲ್ರೆಡಿ ಆಯ್ಕೆ ಆಗಿದೆ. ಇಲ್ಲಿ ಪೆನ್ನನ್ನು ತಗೊಂಡು ಹಾಯ್ ನೋಡಿ, ಹಾಯ್ ಮಕ್ಕಳೇ ಕೈಯಿಂದನೇ ಬರಿತಾ ಇದ್ದೀನಿ ನೋಡಿ, ಪೆನ್ನು ತಗೊಂಡಿದ್ದೀನಿ. ಹೀಗೆ ನಾವು ಇದನ್ನು ಒಂದು ವೇಳೆ ಈ ಬೋರ್ಡನ್ನು ರಬ್ ಮಾಡಬೇಕಾದ್ರೆ ಎರೇಸನ್ನು ತೊಗೋಬೇಕು. ಎರೇಸರ್ ತೊಗೊಂಡು ನಾವು ಈ ರೀತಿ ಎರೇಸ್ ಮಾಡ್ಬೋದು. ಇದಾದ ನಂತರ ನಾವು ಬೇಕಂದರೆ ಇಲ್ಲಿ ನಾವು ಏನಾದರೂ ನಾವು ಬರೆದಂಥ ಮಾಹಿತಿಯನ್ನು ನಾವು ಹೈಲೈಟ್ ಮಾಡಬೇಕಾಗಿತ್ತು. ಹಾಯ್ ಒಂದು ಪೆನ್ ತೊಗೊಳ್ತೀನಿ, ಈಗ ಹಾಯ್ ಅಂತ ಬರೀತೀನಿ. ಹಾಯ್ ಅಂತ ಬರೆದ ನಂತರ ಇದನ್ನು ನಾನು ಹೈಲೈಟ್ ಮಾಡ್ತೀನಿ. ಹೈಲೈಟ್ ಇದನ್ನು ತೊಗೊಂಡಿದ್ದೀನಿ, ಹೈಲೈಟ್ ಅದನ್ನು ತೊಗೊಂಡು ಏನು ಮಾಡ್ತೀನಿ ನೋಡಿ, ಇದನ್ನು ಹೈಲೈಟ್ ಮಾಡ್ತೀನಿ. ಈ ರೀತಿ ನಾವು ಸಾಕಷ್ಟು ವಿಷಯಗಳನ್ನು ಬರಿತಾ ಇರ್ತೀವಿ, ಅದರಲ್ಲಿ ಮುಖ್ಯ ಅಂಶಗಳನ್ನು ನಾವು ತೆಗೆದುಕೊಂಡಾಗ ಅಲ್ಲಿ ಮುಖ್ಯ ಅಂಶವನ್ನು ನಾವು ಏನದು ಹೈಲೈಟ್ ಮಾಡಬೇಕಾಗುತ್ತೆ. ಆ ಒಂದು ಉದ್ದೇಶಕ್ಕಾಗಿ ಹೈಲೈಟನ್ನು ತಗೊಂಡು ನಾವು ಅದರ ಸುತ್ತಲೂ ನಾವು ಕೈಯಿಂದನೇ ಬೆರಳಿಂದನೇ ಹಾಕಿಬಿಟ್ರೆ ಹೈಲೈಟ್ ಆಗುತ್ತೆ. ಜೊತೆಗೆ ಅರೇಂಜ್ ಮಾಡೋದು, ಈಗ ಇದನ್ನೆಲ್ಲನೂ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಈ ರೀತಿ. ಆಮೇಲೆ ಪಠ್ಯ ಏನಾದರೂ ಬರಿಬೇಕು, ಇನ್ನೂ ನಾವು ಟೆಕ್ಸ್ಟ್ ರೂಪದಲ್ಲಿ ಏನಾದರೂ ಬರಿಬೇಕು ಅಂದರೆ ನಮ್ಮ ಏನದ ಕೀಪ್ಯಾಡ್ ಓಪನ್ ಆಗುತ್ತೆ, ಅಲ್ಲೂ ಸಹ ನಾವು ಬರಿಬೋದು. ಹಾಯ್ ಅಂತ ಈ ರೀತಿ ಬರಬಹುದು. ಇದಾದ ನಂತರ ನಾವು ಬ್ಯಾಕ್ ಹೋಗ್ಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಬೇಕು. ಈಗ ಇನ್ನೊಂದಿಷ್ಟು ಏನಪ್ಪ ಅಂದರೆ ನಾವು ವೈಟ್ ಬೋರ್ಡು ಶೇರ್ ಮಾಡೋದು ತಿಳ್ಕೊಂಡ್ವಿ. ಈಗ ನಾವು ಫೋಟೋ ಶೇರ್ ಮಾಡೋದು. ಫೋಟೋ ನೋಡಿ, ಫೋಟೋವನ್ನು ಕ್ಲಿಕ್ ಮಾಡಿದೆ. ಫೋಟೋ ಕ್ಲಿಕ್ ಮಾಡಿದ ನಂತರ ಫೋಟೋಸ್ ಮತ್ತು ಗೂಗಲ್ ಫೋಟೋಸ್ ಬಂತು. ಗೂಗಲ್ ಫೋಟೋಸ್ ಬಂದ ನಂತರ ನಮ್ಮ ಮೊಬೈಲಲ್ಲಿರುವಂಥ ಗ್ಯಾಲರಿ ಓಪನ್ ಆಗುತ್ತೆ. ನಾನು ಇಲ್ಲೊಂದು ಓಪನ್ ಮಾಡ್ತೀನಿ ನೋಡ್ರಿ. ಈಗ ನೋಡಿರಿ, ಇದನ್ನು ಒಂದು ಫೋಟೋ ಮಾಡ್ಕೊಂಡಿದ್ದೆ, ಇದು ಒಂದು ಓಪನ್ ಆಯಿತು. ಈಗ ನಾನು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಅದನ್ನು ಹೊರಬಿಟ್ರೆ ಕ್ಯಾನ್ಸಲ್ ಆಗುತ್ತೆ. ಈಗ ಮತ್ತೊಂದು ಸರಿ ನಾನು ಬೇಕಂದರೆ ಇನ್ನೊಂದು ಸರಿ ನಾನು ಫೋಟೋನ ಸೇವ್ ಮಾಡ್ತೀನಿ. ಫೋಟೋ ಹಾಕ್ತೀನಿ, ಫೋಟೋ ಕೊಡ್ತೀನಿ. ಇದಾದ ನಂತರ ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಇದೆ ಈ ರೀತಿ ಬಂತು. ಈ ರೀತಿ ಬಂದ ನಂತರ ನೀವು ಮುಂದಿನ ಬೇಕಂದರೆ ನಾವು ಕ್ಯಾನ್ಸಲ್ ಮಾಡ್ಬೋದು. ಶೇರಿಂಗ್ ನಿಲ್ಲಿಸಲಾಗಿದೆ ಅಂತ. ಈಗ ಮತ್ತೆ ನಾನು ಫೋಟೋ ಅಥವಾ ಸ್ಕ್ರೀನು ಅಥವಾ PDF ಫೈಲ್ ಏನಾದರೂ ಶೇರ್ ಮಾಡೋದಿದ್ರೆ ಈ ರೀತಿಯಾಗಿ ಶೇರ್ ಮಾಡ್ಬೋದು. ಜೊತೆಗೆ ಮಕ್ಕಳು ಇಲ್ಲಿ ನೋಡ್ರಿ, ಈ ರೀತಿ ನಾನು ಪೋರ್ಟ್ರೇಟ್ ಮಾಡಿದ್ದೀನಿ. ಈ ರೀತಿ ಬರುತ್ತೆ. ಈಗ ಈ ರೀತಿ ನಾವು ಬದಲಾಯಿಸ್ಕೊಳ್ಬೋದು. ಎಲ್ಲರನ್ನೂ ಮ್ಯೂಟ್ ಮಾಡಿ, ಮ್ಯೂಟ್ ಆಲ್ ಅಂದರೆ ಯಾರು ಆ ಮಕ್ಕಳು ಏನಾದರೂ ನಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ರೆ ನಾವು ಎಲ್ಲರನ್ನು ಮ್ಯೂಟ್ ಸಹ ಮಾಡ್ಬೋದು. ಎಲ್ಲರನ್ನು ಮ್ಯೂಟ್ ಮಾಡಿ ಇದನ್ನು ಕ್ಲಿಕ್ ಮಾಡಿ. ಈಗ ನಾನೊಬ್ಬನೇ ಮಾತಾಡ್ತಿದ್ರೆ ಮೈಕ್ ಹಾಕ್ಕೊಂಡು ಅಥವಾ ವಿಡಿಯೋ ನಾನು ಶೇರ್ ಮಾಡ್ತಾ ಇದ್ರೆ ವಿಡಿಯೋನು ಸಹ ಶೇರ್ ಮಾಡ್ಬೋದು. ಇದಾದ ನಂತರ ಆಯ್ಕೆಗಳು ಅಂತೇಳಿ ಕೊಟ್ಟಿದ್ದಾರೆ. ಈ ಕ್ಲಾಸ್ ರೂಮ್ನ ಬೇರೆ ಯಾರಾದರೂ ಮಕ್ಕಳು ಏನದ ವಿಡಿಯೋನ ಮಾಡೋದಕ್ಕೆ ಅನುಮತಿನೂ ಸಹ ನಾವು ಕೊಡ್ಬೋದು. ನೋಡಿ, ವಿದ್ಯಾರ್ಥಿಗಳ ವಿಡಿಯೋವನ್ನು ಅನುಮತಿಸಿ ಇಲ್ಲಿದೆ ನೋಡ್ರಿ. ನಾವು ಅನುಮತಿ ಕೊಡಲಿಲ್ಲ ಅಂದ್ರೆ ಅವ್ರ ವಿಡಿಯೋ ನಮಗೆ ಕಾಣಿಸೋದಿಲ್ಲ. ವಿದ್ಯಾರ್ಥಿಗಳಿಗೆ ಚಾಟ್ ಮಾಡಲು ಅನುಮತಿ ಕೊಡಬೇಕು ನಾವು ಚಾಟ್ ಮಾಡೋದಕ್ಕೆ. ವಿದ್ಯಾರ್ಥಿಗಳನ್ನು ಅನ್ಮ್ಯೂಟ್ ಮಾಡಲು ಅನುಮತಿಸಿ ನೋಡ್ರಿ, ಅನ್ಮ್ಯೂಟ್ ಮಾಡ್ಕೊಳ್ಳೋಕ್ಕೂ ಸಹ ಅವರಿಗೆ ಅನುಮತಿ ಕೊಡ್ಬೋದು. ನಾವು ಅನ್ಮ್ಯೂಟ್ ಮಾಡೋದಕ್ಕೆ ಅನುಮತಿ ಕೊಡಬೇಕು. ಅನುಮತಿ ಕೊಡದೇ ಇದ್ರೆ ಏನಾಗ್ತದೆ, ಅವರು ಏನೇ ಅವರು ಎಷ್ಟೇ ಅವ್ರ ಮೊಬೈಲಲ್ಲಿ ಅನ್ಮ್ಯೂಟ್ ಅನ್ನೋದನ್ನು ಕ್ಲಿಕ್ ಮಾಡಿದರೂ ಸಹ ಅನ್ಮ್ಯೂಟ್ ಆಗೋದಿಲ್ಲ. ಹಾಗಾಗಿ ಈ ಒಂದು ಆಯ್ಕೆಗಳು ಇದಾವಲ್ಲ, ಅಲ್ಲಿ ನಾವು ಹೋಗಿ ಮಾಡ್ಬೋದು. ಅಕಸ್ಮಾತ್ ಮಕ್ಕಳಿಗೆ ನಾವೇನಾದರೂ ಚಾಟ್ ಮಾಡಬೇಕಾಗಿತ್ತು, ಏನಾದರೂ ಮಾಹಿತಿ ಹಾಕಬೇಕಾಗಿತ್ತು ಅಂದರೆ ಇಲ್ಲಿ ನಾವು ಸಂದೇಶವನ್ನು ಬರಿಬೋದು. ಹಾಯ್ ಮಕ್ಕಳೇ ಅಂತೇಳಿ ಈ ರೀತಿ ಹಾಕಿ ಇಲ್ಲಿ ಪಕ್ಕಕ್ಕೆ ಬಲಗಡೆ ಇದೆಯಲ್ಲ ಅದನ್ನು ನಾವು ಮಾಡ್ತಾ ಓಕೆ ಮಾಡಬೇಕು. ಈ ರೀತಿ ಅದಾದ ನಂತರ ನಾವು ವಾಪಸ್ಸು ವಿಡಿಯೋ ಸ್ಕ್ರೀನ್ಗೆ ಹೋಗ್ಬೇಕಾದ್ರೆ ಮೇಲ್ಗಡೆ ಕ್ಲಿಕ್ ಮಾಡಬೇಕು. ಈಗ ಬಂತು. ಇಷ್ಟೆಲ್ಲ ಆಯಿತು. ಜೊತೆಗೆ ಇದೆಲ್ಲ ಕ್ಲಾಸನ್ನು ಆನ್ಲೈನ್ ಕ್ಲಾಸನ್ನು ಮಾಡುವ ಕ್ರಮವನ್ನು ನಾವೆಲ್ಲ ತಿಳ್ಕೊಂಡ್ವಿ. ಈಗ ನಾನು ಈ ಒಂದು ಆನ್ಲೈನ್ ಕ್ಲಾಸನ್ನು ಮುಗಿಸಿ ಆಫ್ಲೈನಲ್ಲೂ ನಾನು ವರ್ಕ್ ಮಾಡ್ತಾ ಇದ್ದೀನಿ ನೋಡ್ರಿ. ಎಕ್ಸಿಟ್ ಆಗ್ತಾ ಇದ್ದೀನಿ. ಎಕ್ಸಿಟ್ ಇಲ್ಲಿ ನೋಡಿ, ನೀವು ಮಾತ್ರ ಲೈವ್ ಕ್ಲಾಸ್ ನಿರ್ಗಮಿಸಿರಿ, ಕ್ಲಾಸ್ ಬಿಡಿ.
ಎಲ್ಲರೂ ಲೈವ್ ಕ್ಲಾಸ್ ಬಿಡುತ್ತಾರೆ, ಎಲ್ಲರಿಗೂ ಕೊನೆಗೊಳಿಸಿ ಎಲ್ಲರಿಗೆ ಮುಗಿಸಿದ್ವಿ. ಇದಾದ ನಂತರ ನಾವು ಏನು ಮಾಡಬೇಕು ಅಂದರೆ ಇದಾದ ನಂತರ ನಾವು ಮಕ್ಕಳಿಗೆ ನಾವು ಟೈಮ್ ಟೇಬಲ್ನು ಹಾಕೋದನ್ನು ನೋಡಿದ್ದೀವಿ. ಮತ್ತು ಬೇರೆ ಬೇರೆ ತರಗತಿಯನ್ನು ಸಹ ಇಲ್ಲಿ ಏನು ತರಗತಿಯನ್ನು ರಚಿಸಿದೆ ಅದನ್ನು ಕ್ಲಿಕ್ ಮಾಡಿ ನಾವು ಯಾವ್ಯಾವ ಕ್ಲಾಸು ಯಾವ ಸಬ್ಜೆಕ್ಟು ಅನ್ನೋದು ಹಾಕಿ ನಾವು ಕ್ಲಾಸನ್ನು ಸಹ ಮಾಡ್ಬೋದು. ಜೊತೆಗೆ ಇನ್ನೊಂದಿಷ್ಟು ಗಮನಿಸ್ಬೋದು, ಇಲ್ಲಿ ಬೆಳೆಯಿರಿ ಅಂತೇಳಿ ಎರಡನೇ ಒಂದು ಆಪ್ಷನ್ ಇದೆ ಕೆಳಗಡೆ, ಅದನ್ನು ನಾನು ಕ್ಲಿಕ್ ಮಾಡಿ ತೋರಿಸ್ತೀನಿ. ಇದರಲ್ಲಿ ಏನು ಬರುತ್ತೆ ಅಂತಂದರೆ ನೋಡಿ, ಇಲ್ಲಿ ಕೆಳಗಡೆ ನೀವು ಡಿಜಿಟಲ್ ಕರಪತ್ರಗಳನ್ನು ಸಹ ಮಾಡ್ಬೋದು, ಬಿಸ್ನೆಸ್ ಕಾರ್ಡ್ಗಳನ್ನು ಮಾಡ್ಬೋದು. ಇಲ್ಲಿ ಡಿಜಿಟಲ್ ಕರಪತ್ರಗಳು ಇದನ್ನು ನಾನು ಕ್ಲಿಕ್ ಮಾಡೋದ್ರ ಮೂಲಕ ನೋಡಿ, ಇಲ್ಲಿ ನೋಡಿರಿ ನಾನು ಇದು ಬ್ಲ್ಯಾಂಕ್ ಇರುತ್ತೆ. ನಮ್ಮ ಶಾಲೆದು ಆಲ್ರೆಡಿ ಮಾಡಿದ್ದೀನಿ, ಹಾಗಾಗಿ ನಿಮಗೆ ಕಾಣಿಸ್ತಾ ಇದೆ. ನೀವು ಎಡಿಟ್ ಬೇಕಂದ್ರೂ ಮಾಡ್ಕೋಬೋದು. ನೋಡಿರಿ, ಇಲ್ಲಿ GLPS ಗೌರ್ಮೆಂಟ್ ಲೋಯರ್ ಪ್ರೈಮರಿ ಸ್ಕೂಲ್ ಶ್ರೀರಾಮನಗರ ಅಂತಿದೆ. ಈಗ ನೋಡಿ ಎಡಿಟ್ ಮಾಡ್ತೀನಿ. ಈಗ ಏನೋ ಬೇರೆ ಹೆಸರು ಬರಿತೀನಿ ಅಂದ್ಕೊಡಿ. ನೋಡಿ, ಲಕ್ಷ್ಮೀನಗರ್ ಕೆ ಇಷ್ಟು ಹಾಕಿದ್ದೀನಿ. ಓಕೆ, ಇದಾದ ನಂತರ ಶಿಕ್ಷಕರ ಹೆಸರು ಅಂತ ಹಾಕ್ತೀನಿ. ಶಿಕ್ಷಕರ ಹೆಸರು ಏನೈತೆ ಅದನ್ನೆಲ್ಲ ಹಾಕ್ಕೊಂಡು ಆಮೇಲೆ ನಿಮ್ಮ ವಿದ್ಯಾರ್ಹತೆ ಏನಾದ ಟೀಚರ್ಗಳ ವಿದ್ಯಾರ್ಥಿ ಅದು ಹಾಕ್ಕೊತೀನಿ. ಟೀಚಿಂಗ್ ಅನುಭವ ಇದೆ, ಎಷ್ಟು ವರ್ಷಗಳ ಅನುಭವ ಅದನ್ನು ಹಾಕಬೇಕು. ಕೋರ್ಸ್ನ ಬಗ್ಗೆ ನೀವು ಯಾವ ಸಬ್ಜೆಕ್ಟ್ ತೊಗೊಳ್ತೀರಿ, ಎಲ್ಲ ಸಬ್ಜೆಕ್ಟ್ಸ್ ಹಾಕಿ ಆನ್ಲೈನ್ ಕ್ಲಾಸ್ ಅಂತ ಹಾಕ್ತೀವಿ. 1 to 5th ತೊಗೊಳ್ತೀರಾ ಅಥವಾ 1 to 7th ತೊಗೊಳ್ತೀರಾ ಅಥವಾ 8ರಿಂದ 10 ತೊಗೊಳ್ತೀರಾ, ಇಲ್ಲಿ ಹಾಕಬೇಕು. ಅದಾದ ನಂತರ ಯಾವ ದಿನಾಂಕದಿಂದ ಈ ಬ್ಯಾಚ್ ಪ್ರಾರಂಭ ಆಗುತ್ತೆ, ಆನ್ಲೈನ್ ಕ್ಲಾಸ್ ಬ್ಯಾಚ್. ಆಮೇಲೆ ಶುಲ್ಕ ಇದನ್ನು 0 ಹಾಕ್ಕೋಬೇಕು. ಇದನ್ನೇನೋ ಸರ್ಕಾರಿ ಶಾಲಾ ಶಿಕ್ಷಕರು ಇದು ಯಾವುದು ಶುಲ್ಕ ಇರೋದಿಲ್ಲ, ಹಾಗಾಗಿ ಅದನ್ನು ಬಿಟ್ಬಿಡಿ. ಅದಾದ ನಂತರ ಇಷ್ಟೆಲ್ಲ ಆದ ನಂತರ ನಾವು ಲಾಸ್ಟ್ ಏನಾದ ಸಂಪರ್ಕ ಸಂಖ್ಯೆ ಆಮೇಲೆ ಶಾಲೆ ವಿಳಾಸ ಇದೆಲ್ಲ ಹಾಕಿ ಉಳಿಸಿ ಅಂತ ಹೇಳ್ತೀವಿ. ಈಗ ನೋಡಿರಿ, ಗೌರ್ಮೆಂಟ್ LPS ಲಕ್ಷ್ಮೀನಗರ್ ಕೆ ಅಂತೇಳಿ ಬಂತು. ಇದನ್ನು ನಾವು ಪಾಲಕ ಪೋಷಕರಿಗೆ, ಬೇರೆಯವರಿಗೆ, ಸಮುದಾಯದವರಿಗೆ ಅಥವಾ ಬೇರೆ ಬೇರೆ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚ್ಬೋದು. ಹಂಚೋದ್ರ ಮೂಲಕ ಏನಾಗುತ್ತೆ ಅಂದರೆ ನಮ್ಮ ಮಕ್ಕಳು ಏನಾಗ್ತವೆ, ನಮ್ಮ ಶಾಲೆಗೆ ಇನ್ನೂ ಹೆಚ್ಚು ದಾಖಲಾತಿ ಆಗ್ತವೆ. ಜೊತೆಗೆ ಅವರಿಗೆ ಆನ್ಲೈನ್ ಕ್ಲಾಸಿಗೆ ಬರೋದಕ್ಕೂ ಸಹ ಅನುಕೂಲ ಆಗ್ತದೆ. ಆ ಒಂದು ಉದ್ದೇಶದಿಂದ ನಾವು ಶೇರ್ ಮಾಡ್ಬೋದು. ವ್ಯಾಟ್ಸಪ್ ಅಲೋ ಅಂತೇಳಿ ಕೇಳ್ತಾ ಇದೆ, ಅಲೋ ಮಾಡಿ. ಇದಾದ ನಂತರ ಇದನ್ನು ನಾವು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಓಕೆ, ಶೇರ್ ಮಾಡಿ. ಇಷ್ಟಾದ ನಂತರ ಶೇರ್ ಮಾಡಿದ ನಂತರ ಅವರಿಗೆ ನಮ್ಮ ಶಾಲೆಯ ಏನೋ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿ ಅವರಿಗೆ ಸಿಗ್ತದೆ. ಯಾವ ದಿನಾಂಕಕ್ಕೆ ಆನ್ಲೈನ್ ಕ್ಲಾಸ್ ಪ್ರಾರಂಭ ಆಗುತ್ತೆ, ಜೊತೆಗೆ ಯಾವ ಶಾಲೆ, ಯಾವ ಶಿಕ್ಷಕರು, ಜೊತೆಗೆ ಅವರಿಗೆ ಎಷ್ಟು ವರ್ಷಗಳ ಅನುಭವ ಇದೆ, ಯಾವಾಗಿಂದ ಈ ಒಂದು ಅಡ್ಮಿಷನ್ ಪ್ರಾರಂಭ ಆಗ್ತಾ ಇದ್ದಾವೆ, ಅವ್ರ ಕಾಂಟ್ಯಾಕ್ಟ್ ನಂಬರು, ಅವ್ರ ವೆಬ್ಸೈಟ್ ನಂಬರು, ನೇಮು ಎಲ್ಲ ಸಿಗ್ತದೆ ಅವ್ರಿಗೆ ಮಾಹಿತಿ. ಹೀಗಾಗಿ ಇದೊಂದಿಷ್ಟು ಮಾಹಿತಿಗಳನ್ನು ನಾವೆಲ್ಲರೂ ತಿಳ್ಕೊಂಡು ಅದರಂತೆ ಟೀಚ್ಮೆಂಟ್ ಆ್ಯಪನ್ನು ಬಳಸೋದನ್ನು ತಿಳ್ಕೊಂಡು ನಮ್ಮ ಮಕ್ಕಳನ್ನು, ಸರ್ಕಾರಿ ಶಾಲಾ ಮಕ್ಕಳನ್ನು ಮತ್ತು ನಮ್ಮ ಶಾಲಾ ಕಲಿಕೆಯ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದಾಗಿ ನಾವೆಲ್ಲರೂ ಸಹ ಈ ಒಂದು ಟೀಚ್ಮೆಂಟ್ ಆ್ಯಪ್ ಮೂಲಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಮಾಡೋಣ ಅಂತ ಹೇಳ್ತಾ, ಇಲ್ಲಿವರೆಗೆ ತಾವು ವಿಡಿಯೋನ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು